ಓಕೆನಾ. ಬಟ್ ಈಗ ಅವ್ರಿಗೆ ಒಂಥರ ತಲೆನೋವು. ಯಾವ ರೀತಿ ಅಂತಂದ್ರೆ ಯೋಚನೆನೇ ಮಾಡಕ್ ಆಗ್ತಿಲ್ಲ. ನಿಮ್ ನೆನ್ಪು ಅಷ್ಟು ಕಾಡ್ತಾ ಇದೆ. ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದಾರೆ. ಅಂಡ್ ಮೋರ್ ಓವರ್ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಈ ಯೋಚನೆಯಿಂದ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಅವ್ರೀಗ ಅವ್ರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಡಿಪ್ರೆಷನ್ ಮೋಡಲ್ ಇದಾರೆ. ಆ ಮನ್ಸಲ್ಲೂನು ಅವ್ರಿಗೀಗ ಏನಾಗುತ್ತೆ, ನಾನ್ ರಿಟರ್ನ್ ಹೋಗ್ಬೇಕು, ನನ್ ಪರ್ಸನ್ ಕಡೆ ನಾನು ಹೋಗ್ಬೇಕು, ನಾನು ಅವ್ರಿಗೇನೋ ಹೇಳ್ಬೇಕು. ಸಾರಿ ಫೀಲ್ ಮಾಡ್ತಾ ಇದಾರೆ. ನಿಮ್ಮನ್ನ ಯಾರ್ ಬಿಟ್ಟೋಗಿದ್ರು ಆ ಪರ್ಸನ್ಗೆ ನಿಮ್ ನೆನ್ಪು ತುಂಬಾ ಕಾಡ್ತಾ ಇದೆ. ನಿಮ್ ನೆನ್ಪು ಕಾಡಿ ಅವ್ರಿಗೆ ಕರೆಕ್ಟ್ ಆಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಮಲ್ಗಿರ್ತಾರೆ, ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡುತ್ತೆ ನಿಮ್ ನೆನ್ಪಾಗಿ. ಎಲ್ಲೋ ಕೆಲ್ಸ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಈಗ ಪಾಸ್ಟ್ ಅಲ್ಲಿ ಅವ್ರು ನಿಮ್ಮನ್ನ ಬಿಟ್ಟೋದ್ರಲ್ಲ, ಆಗ ಮಾಡಿದ ಕಾನ್ಸಂಟ್ರೇಷನ್ ಈಗ ಅವ್ರ ಲೈಫ್ ಅಲ್ಲಿ ನೀವ್ ಇಲ್ದಿರ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ನಿಮ್ ನೆನ್ಪೇ ಕಾಡ್ತಾ ಇದೆ ಅವ್ರಿಗೆ ಕೆಲ್ಸದಲ್ಲಿ. ಅವ್ರು ನಿಮ್ಗೇನೋ ಹೇಳ್ಬೇಕು, ನೀವು ಬಿಗಿನಿಂಗ್ ಮಾಡ್ಬೇಕು, ಮತ್ತೆ ನಾನ್ ಮಾಡ್ಬೇಕು ಅಂತ ಸಾರಿ ಫೀಲ್ ಆಗ್ತಾ ಇದಾರೆ. ಈಗ ಮುಂಚೆ ನಾನ್ ಟೈಮ್ ಕೊಡ್ಲಿಲ್ಲ, ಬಿಟ್ ಬಂದ್ಬಿಟ್ಟೆ ನಾನು, ಈಗ ಸಾರಿ ಫೀಲ್ ಮಾಡ್ಕೊಂಡು ನಾನು ಮತ್ತೆ ಈ ರಿಲೇಶನ್ಶಿಪ್ ನ ಸಕ್ಸಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಪಾಯಿಂಟ್ಸ್. ಪಾಸ್ಟ್ ಅಲ್ಲಿ ಮದ್ವೆ ಆಗ್ಬೇಕಿತ್ತು, ಮೋಸ ಮಾಡಿದ್ರು. ಆಕ್ಷನ್ ತಗೊಳ್ತೀರಾ, ಮೋಸ ಮಾಡಿದ್ರು ನಿಮ್ಗೆ. ನೀವು ಜೆನ್ಯೂನ್ ಪರ್ಸನ್. ಈ ಪಾಸ್ಟ್ ಅಲ್ಲಿ ರಿಲೇಶನ್ಶಿಪ್ ಜೆನ್ಯೂನ್ ಆಗಿತ್ತು. ಓಕೆನಾ. ಇಬ್ರು ಅಷ್ಟೇ ಜೆನ್ಯೂನ್ ಆಗಿದ್ರಿ. ಬಟ್ ಅವ್ರು ಬಿಟ್ಟೋದ್ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಬಟ್ ಆ ಪರ್ಸನ್ಗೆ ತೀರಾ ಯೋಚನೆ ಮಾಡ್ತು. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ನಾನ್ ಮೋಸ ಮಾಡಬಾರ್ದಾಗಿತ್ತು, ಇಮ್ಮೆಚೂರಿಟಿ ಮಾಡ್ಕೊಂಡು ಬಿಟ್ಟೋದ್ರು ನಿಮ್ಮನ್ನ. ಓಕೆನಾ. ಬಟ್ ಈಗ ನೀವೇ ಜೆನ್ಯೂನ್ ಪರ್ಸನ್, ನಾನ್ ಮದ್ವೆ ಆಗ್ಬೇಕು, ನಾನ್ ಬಿಟ್ಟೋದ್ನಲ್ಲ ಅನ್ನೋ ರೀತಿಲಿ. ಇದು ಫ್ರೆಂಡ್ಸ್ಗೂ ಅನ್ವಯಿಸುತ್ತೆ. ಈ ಮದ್ವೆ ಅನ್ನೋ ವರ್ಡ್ ಬಂದಾಗ ನೀವ್ ಅಲ್ಲಿ ಏನ್ ತಗೊಬೇಕು ಅಂತಂದ್ರೆ ಒಂದು ಸ್ಟ್ರಾಂಗ್ ಬಾಂಡ್. ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ ಅಂತ ತಗೊಬಹುದು. ಓಕೆನಾ. ಅವ್ರು ತುಂಬಾ ಬೇಗ ಹೋಗ್ಬಿಟ್ರು. ನೀವಿಬ್ರು ಅಷ್ಟ್ ಜೆನ್ಯೂನ್ ಆಗಿದ್ರು ಸಡನ್ ಆಗಿ ಹೋಗ್ಬಿಟ್ರು. ಮೋಸ ಮಾಡ್ದೆ ಅನ್ನೋ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಬಟ್ ಈಗ ರಿಟರ್ನ್ ಹೆಂಗ್ ಬರೋದು ಅಂತ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕ್ಲಾರಿಫೈ ಮಾಡೋಣ.